ಬ್ಯಾಕ್ ಟು ಅವರ್ ಚಾನೆಲ್. ಸ್ನೇಹಿತರೆ, ಈಗ ಚಿನ್ನದ ಬೆಲೆ ಎಷ್ಟಿದೆ? 10 ಗ್ರಾಂ ಬಂಗಾರಕ್ಕೆ ಎಷ್ಟಾಗುತ್ತೆ? ಮುಂದಿನ ವಾರ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಾಣುತ್ತಾ, ಕುಸಿತವಾಗುತ್ತಾ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಚಿನ್ನ ಹಾಗೂ ಬೆಳ್ಳಿಯ ಬೆಲೆಗಳು ಗಗನದತ್ತ ಸಾಗ್ತಾ ಇದೆ. ಚಿನ್ನದ ಬೆಲೆ ಮತ್ತೆ ಏರಿಕೆ ಕಂಡಿದ್ದು, ಕಳೆದ ವಾರದ ಆರಂಭದಲ್ಲಿ ಸ್ವಲ್ಪ ಕುಸಿದಿದ್ದ ಚಿನ್ನದ ಬೆಲೆ ಇದೀಗ ದಿಢೀರಂತ ಏರಿಕೆಯತ್ತ ಸಾಗ್ತಾ ಇದೆ. ಹೀಗಾಗಿ ಈಗ ಚಿನ್ನದ ಬೆಲೆ ಕೇಳಿದ್ರೆ ಬಂಗಾರ ಪ್ರಿಯರಿಗೆ ಬೆಚ್ಚಿ ಬೀಳುವಂತೆ ಆಗ್ತಾ ಇದೆ. ಚಿನ್ನದ ಬೆಲೆ ಒಂದೇ ವಾರಕ್ಕೆ ಭಾರಿ ಏರಿಕೆಯನ್ನು ಕಾಣ್ತಾ ಇದ್ದು, ಇದೀಗ ಮದುವೆ ಸೀಸನ್ ಕೂಡ ಶುರುವಾಗಿರೋ ಹಿನ್ನೆಲೆ ಚಿನ್ನವನ್ನು ಬಯಸೋರಿಗೆ ಬಿಗ್ ಶಾಕ್ ಅಂತ ಹೇಳಬಹುದು. ಇನ್ನು ಈ ಒಂದು ಚಿನ್ನದ ರೇಟ್ ಹೆಚ್ಚಾಗ್ತಿರೋದ್ರಿಂದ ಗ್ರಾಹಕರಿಗೂ ಕೂಡ ಹೊಡೆತ ಬೀಳ್ತಾ ಇದೆ. ಇನ್ನು 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ ಇದೀಗ 1,56,440 ರೂಪಾಯಿ ಇತ್ತು ಕಳೆದ ವಾರ. ಇದೀಗ 1,59,280 ರೂಪಾಯಿ ಆಗಿದೆ. ಅಂದರೆ ಒಂದೇ ವಾರದ ಅಂತರದಲ್ಲಿ 10 ಗ್ರಾಂ ಚಿನ್ನದ ಬೆಲೆ 2,840 ರೂಪಾಯಿ ಹೆಚ್ಚಳವಾಗಿದೆ. ಸೊ 1,43,400 ರೂಪಾಯಿಂದ 1,46,000ವರೆಗೂ ಕೂಡ ಚಿನ್ನದ ಬೆಲೆ ಏರಿಕೆ ಕಾಣ್ತಾ ಇತ್ತು. ಇದೀಗ ದಿಢೀರಂತ ಒಂದೇ ವಾರದಲ್ಲಿ ಬಹಳಷ್ಟು ಏರಿಕೆಯನ್ನು ಕಂಡಿದೆ. ಚಿನ್ನದ ಜೊತೆಗೆ ಬೆಳ್ಳಿ ಕೂಡ ಗಣನೀಯವಾಗಿ ಏರಿಕೆಯಾಗ್ತಾ ಇದ್ದು, ಇದೀಗ ಚಿನ್ನದ ಬೆಲೆ ಹೇಗೆ ಏರಿಕೆಯಾಗ್ತಿದೆಯೋ ಅದೇ ರೀತಿ ಬೆಳ್ಳಿಯ ಬೆಲೆ ಕೂಡ ಏರಿಕೆಯಾಗ್ತಿದೆ. ಇದೀಗ ಚಿನ್ನದ ಬೆಲೆಯ ಜೊತೆಗೆ ಬೆಳ್ಳಿ ಕೂಡ ಏರಿಕೆ ಆಗ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಬೆಳ್ಳಿ ಮತ್ತು ಕೈಗಾರಿಕಾ ಅಗತ್ಯಗಳಿಗೆ ಅಂತಾರಾಷ್ಟ್ರೀಯ ಬೇಡಿಕೆಯಲ್ಲಿನ ಹೆಚ್ಚಳವು ಏರಿಕೆ ಆಗ್ತಿರೋ ಕಾರಣ ಇದೀಗ ಬೆಲೆ ಏರಿಕೆಯೂ ಕೂಡ ಆಗ್ತಾ ಇದೆ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಬೆಳ್ಳಿ ಬೆಲೆ ಕೂಡ ಏರಿಕೆ ಆಗ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಕಾಣುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಹೂಡಿಕೆ ಮಾಡೋರು ಈ ಒಂದು ಸಂದರ್ಭದಲ್ಲಿ ಯೋಚಿಸಿ ಚಿನ್ನವನ್ನು ಸುರಕ್ಷಿತ ಹೂಡಿಕೆ ಅಂತ ಪರಿಗಣಿಸಿರೋದ್ರಿಂದ ಹೂಡಿಕೆ ಮಾಡೋಕ್ಕೂ ಮೊದಲು ಒಂದಷ್ಟು ಯೋಚನೆಯನ್ನು ಮಾಡಬೇಕಾಗತ್ತೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ. ಹಸ್ತರೇಖೆ, ಮುಖಲಕ್ಷಣ, ನಿಮ್ಮ ಹೆಸರಿನಿಂದ ನಿಮ್ಮ ಭವಿಷ್ಯವನ್ನ ತಿಳಿಸುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ಪುರುಷ ವಶೀಕರಣ, ಗಂಡ ಹೆಂಡತಿ ಸಮಸ್ಯೆ, ಸಂಭೋಗ ವಶೀಕರಣ, ಲೈಂಗಿಕ ಸಮಸ್ಯೆ, ಅತ್ತೆ ಸೊಸೆ ಜಗಳ, ಕೋರ್ಟ್ ಕೇಸ್, ವಿದ್ಯಾಭ್ಯಾಸದಲ್ಲಿ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತಾಗಲು ಮತ್ತು ನಿಮ್ಮ ಯಾವುದೇ ನಿಗೂಢ ಸಮಸ್ಯೆಗಳು ಇದ್ದರೂ ಅಷ್ಟಮಂಗಲ ಪೂಜೆಯಿಂದ ಕೇವಲ 11 ಗಂಟೆ ಒಳಭಾಗದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ.